ದೊಡ್ಡಬಳ್ಳಾಪುರ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗೆ ಸಹ ವಿದ್ಯಾರ್ಥಿಗಳಿಂದ ಕಳ್ಳಿ ಹಾಲು ಕುಡಿಸಿರುವ ಘಟನೆ ಸಂಭವಿಸಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಚ್ಚಹಳ್ಳಿಯಲ್ಲಿ ಇರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದಲೂ ಕೂಡ ವಿದ್ಯಾರ್ಥಿಗೆ ಕಿರುಕುಳ ನೀಡಲಾಗಿದೆ ಹಾಗೂ ವಿದ್ಯಾರ್ಥಿಗೆ ಕಳ್ಳಿ ಹಾಲು ಕುಡಿಸಲಾಗಿದೆ ಅಂತ ಪೋಷಕರು ಆದ ಭಾಸ್ಕರ್ ಪ್ರಸಾದ್ ತಿಳಿಸಿದ್ದಾರೆ. ಪ್ರಸ್ತುತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ವಿದ್ಯಾರ್ಥಿ ಬಗ್ಗೆ ಮಾಹಿತಿ ನೀಡಿದ ಪೋಷಕರು 9ನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿಗೆ ಈ ಘಟನೆ ಆಗಿದ್ದು ಸಹ ವಿದ್ಯಾರ್ಥಿಗಳು ಕಳ್ಳಿ ಹಾಲು ಕುಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಬೆಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಘಟನೆ ಕುರಿತು ಸ್ಪಂದಿಸಿದ ವಸತಿ ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಸ್ಥಳೀಯ ಪೊಲೀಸ್ ಇಲಾಖೆಗೆ ದೂರು ದಾಖಲಿಸಿದ್ದೇನೆ. ಈ ಘಟನೆ ಸಂಭವಿಸಲು ವಸತಿ ಶಾಲೆಯ ನಿರ್ವಾಹಕರದ್ದೇ ಸಂಪೂರ್ಣ ಜವಾಬ್ದಾರಿ ಅಂತ ಆರೋಪಿಸಿದ್ದಾರೆ. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸ್ ಕಾನೂನು ಕ್ರಮಕ್ಕೆ ಮುಂದಾಗಿದೆ. ಈಗ 2ನೇ ತಾರೀಕು ಘಟನೆ ನಡೆದಿದೆ. ಅದು ಆತ ನನ್ನ ತಂಗಿ ಮಗ. ನನ್ನ ತಂಗಿ ಬದುಕಿಲ್ಲ, ತಂಗಿ ಗಂಡನೂ ಬದುಕಿಲ್ಲ. ಅವನ್ನ ನಾನು ಸಾಕೊಂಡಿದ್ದೀನಿ. ಇಲ್ಲಿ ಮೊರಾರ್ಜಿ ದೇಸಾಯಿ ಏನು ವಸತಿ ಶಾಲೆ ಇದೆಯಲ್ಲ ಬಚ್ಚಹಳ್ಳಿನಲ್ಲಿ, ಅಲ್ಲಿ ಅವನ್ನ ಓದಿಸ್ತಾ ಇದ್ದೀನಿ. ಈಗ ಅವನು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರೋದು. 2ನೇ ತಾರೀಕು ಯಾರೋ ಹುಡುಗರು ಅವನಿಗೆ ಈ ಕಳ್ಳಿ ಹಾಲು ಮತ್ತೆ ಅದೆಂಥದ್ದು ಬೀಜದ್ದು ತೆಗೆದ್ಬಿಟ್ಟು ನೀರಂತೆ ಅದನ್ನ ಕುಡಿಸ್ಬಿಟ್ಟಿದ್ದಾರೆ. ಅದ್ರ ಪರಿಣಾಮ ಏನಾಗಿದೆ, ಅವನಿಗೆ ಲಂಗ್ಸು, ಬ್ಲಡ್ ಮತ್ತೆ ಸ್ಟಮಕ್, ಗಂಟ್ಲು ಎಲ್ಲೂ ಟೋಟಲ್ ಇಡೀ ದೇಹ ಅವನಿಗೆ ವಿಷ ಆಗಿದೆ. ಅದನ್ನ ನಂಜು ತಗಲಿದೆ. ಅದು ಇನ್ಫೆಕ್ಷನ್, ಕಂಪ್ಲೀಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಅವರು ಹಾಸ್ಟೆಲ್ನವರು ಒಂದು ಮೊನ್ನೆ 4-5 ದಿವಸಕ್ಕೆ ಕೆಳಗಡೆ ನಂಗೆ ಫೋನ್ ಮಾಡಿ ನಿಮಗೆ ಸ್ವಲ್ಪ ಜ್ವರ ಇದೆ ಕರ್ಕೊಂಡೋಗಿ, ಇಷ್ಟು ಬಿಟ್ರೆ ಮತ್ತೆ ನಾನು ರೀಸನ್ ಹೇಳಿಲ್ಲ, ಜ್ವರ ಇದೆ ಗಂಟಲು ನೋವಿದೆ ಕರ್ಕೊಂಡೋಗಿ ಅಂತ. ಮನೆ ಕರ್ಕೊಂಡು ಬರೋಷ್ಟು ಸೀರಿಯಸ್ ಇದೆಯಾ ಅಂತ ಕೇಳಿದೆ. ಇಲ್ಲ, ಕುಸ್ತು ಬೀಳ್ತಾ ಇದ್ದಾನೆ, ನಿಂತ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ತಕ್ಷಣಕ್ಕೆ ಇಮಿಡಿಯೇಟ್ ಮಂಜುನಾಥ್ ಅಂತ ನಮ್ಮ ಸಂಬಂಧಿಕರು ಅವನು ಹೇಳಿ ಆ ಹುಡುಗನ ಹೇಳಿ ನಾನು ಮನೆಗೆ ಕರ್ಸ್ಕೊಂಡು ಮನೇಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ. ಡಾಕ್ಟ್ರು ಅವನಿಗೆ ಏನೋ ಬ್ಲಡ್ ರಿಪೋರ್ಟ್ ಮಾಡಿಸಿದ್ರು, ಮತ್ತೆ ಸ್ಕ್ಯಾನ್ ಮಾಡಿಸಿದ್ರು. ಏನ್ ಮಾಡಿದ್ರು ಕೂಡ ಅಲ್ಲಿ ಇದರಲ್ಲಿ ಏನೋ ಲಂಗ್ಸ್ ಬ್ಲಾಕ್ ಆಗಿದೆ, ಕಂಪ್ಲೀಟ್ ಕಫ ಎಲ್ಲ ತುಂಬಿಕೊಂಡಂಗೆ, ಮತ್ತೆ ಬ್ಲಡ್ ಇನ್ಫೆಕ್ಷನ್ ಇದೆ, ಇದೆಲ್ಲ ಸ್ಟಮಕ್ ಇನ್ಫೆಕ್ಷನ್ ಗೊತ್ತಾಯ್ತು. ಬಟ್ ರೀಸನ್ ಗೊತ್ತಾಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಹಂಗಾಗಿ ಡಾಕ್ಟರ್ ಏನ್ ರೀಸನ್ ಗೊತ್ತಾಗದೆ ಟ್ರೀಟ್ಮೆಂಟ್ ಹಂಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರು. 4 ದಿವಸ ಆದ್ರೂ ಅವ್ನು ಹುಷಾರಾಗ್ಲಿಲ್ಲ. ಇವತ್ತು ಒಂದು ಎಕ್ಸಾಮ್ ಇದೆ, ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲ್ಲ ಆ ಕಂಡೀಷನ್ ಅಲ್ಲಿ ಅಂತ ನಾನು ಇಲ್ಲ 9th ಎಕ್ಸಾಮ್ ಇದೆ. ಇವತ್ತು ಪ್ರಿನ್ಸಿಪಲ್ಗೆ ಒಂದು ಲೆಟರ್ ಕೊಟ್ಬಿಡಪ್ಪ, ಇದು ಎಕ್ಸಾಮ್ ಬರೋಕ್ಕಾಗಲ್ಲ, ಏನಾದ್ರು ಅದಕ್ಕೆ ಏನಾದ್ರು ರಿಯಾಯಿತಿ ಕೊಡ್ಬೋದಾ, ಯಾಕಂದ್ರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅಂತ ಕೇಳಕ್ ಕಳಿಸಿದ್ದೆ. ಪ್ರಿನ್ಸಿಪಲ್ ಇರಲಿಲ್ಲ ನೆನ್ನೆ ಭಾನುವಾರ. ಹಾಗಾಗಿ ಅಲ್ಲಿ ಹೋಗಿದಂತ ಮಂಜುನಾಥ್ಗೆ ಅಲ್ಲಿ ಕೆಲಸ ಮಾಡೋರು ಒಬ್ಬರಿಂದ ನನಗೆ ವಿಷಯ ಗೊತ್ತಾಗಿದೆ. ಏನು ಅಂತಂದ್ರೆ ಅವನಿಗೆ ಕಳ್ಳಿ ಹಾಲು ಕುಡಿಸಿದ್ರು, ಏನೋ ಹೋಟೆಲ್ ಎಲ್ಲ ವಿಷ ಆಗಿತ್ತು, ಸ್ಟಮಕ್ ವಾಶ್ ಮಾಡಿಸಿ, ವಾಮಿಟ್ ಮಾಡಿಸಿ ಒಂದ್ಸಲ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವ್ನು ಹುಷಾರಾಗದೇ ಇದ್ದಾಗ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ನಿಜವಾದ ವಿಷಯ ಹೇಳಿಲ್ಲ ಪೇರೆಂಟ್ಸ್ಗೆ, ಸುಳ್ಳು ಹೇಳಿದ್ದಾರೆ ಅಂತ ಅವ್ರ ಕಡೆಯಿಂದ ನಮಗೆ ಗೊತ್ತಾಯ್ತು. ತಕ್ಷಣ ನಾನು ಮಗನ ವಿಚಾರಿಸಿದಾಗ ಅವನು ಹೇಳೋದಕ್ಕೆ ರೆಡಿ ಇಲ್ಲ, ಭಯ ಬೀಳ್ತಾ ಇದ್ದಾನೆ. ಏನು ಈಗಲೂ ಕೂಡ ಅವನು ಮಗು, ಅದು ಮನೆಯಲ್ಲಿ ಯಾರೇ ಒಂದ್ ಸಣ್ಣ ಅವನಿಗೆ ಹೊಡೆದ್ರು ಗದ್ರಿದ್ರು ಕೂಡ ಓಡ್ ಬಂದು ನನಗೆ ಹೇಳ್ಬಿಡ್ತಾನೆ. ಅಂತಂದ್ರೆ ಇಷ್ಟು ದೊಡ್ಡ ಅಪಾಯ ಆದ್ರೂ ಕೂಡ ಅವ್ನು ನನ್ಗೆ ಹೇಳಕ್ ರೆಡಿ ಇಲ್ಲ ಅಂತ ನಡುಕ್ತಾ ಇದ್ದ. ಆಮೇಲೆ ಅವ್ನ ಕೂರ್ಸ್ಕೊಂಡು ಸಮಾಧಾನವಾಗಿ ಏನೋ ಎದುರ್ಕೋಬೇಡ, ನಾನು ಇದ್ದೀನಿ ಧೈರ್ಯವಾಗಿ ಹೇಳು ಅಂತಂದಾಗ ಅವ್ನು ಹೇಳ್ದ, ಅದೇನೋ ಇದು ತರ ಕುಡಿಸ್ಬಿಟ್ಟಿದ್ರು, ನೀರ್ ತರ, ಅದು ಬಾಯೆಲ್ಲ ಒಂಥರ ಆಗಿತ್ತು, ಹಂಗೆ ಅರ್ಧ ಹೇಳ್ತಾ ಇದ್ದ. ಸರಿ ಅಂತ ಅವ್ನಿಗೆ ಅವನ ಹತ್ರ ಏನ್ ಕೇಳೋದು ಬೇಡ ಇವಾಗ ತಕ್ಷಣಕ್ಕೆ ಅಂತ ಅವ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಯಶವಂತಪುರದ ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಟ್ರೀಟ್ಮೆಂಟ್ ನಡೀತಾ ಇದೆ. 48 hours ಅಬ್ಸರ್ವೇಷನ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಂಗಿದೆ. ನಾನ್ ಮತ್ತೆ ಹಾಸ್ಟೆಲ್ ವಿಚಾರಿಸಿದಾಗ ವಾರ್ಡನ್ನ ಮತ್ತೆ ಇವ್ರನ್ನ ಏನೋ ಆರೋಗ್ಯ ಸಹಾಯಕಿ ನರ್ಸ್ ಅವ್ರನ್ನ ಕೇಳಿದಾಗ ಅವಾಗ ಅವ್ರು ಒಪ್ಕೊಂಡ್ರು. ಏನೋ ಹೌದು ಹೋಟೆಲ್ ಏನೋ ಕುಡಿಸಿದ್ರು ಅವನಿಗೆ, ನಾವು ವಾಶ್ ಮಾಡಿದೀವಿ, ಕ್ಲೀನ್ ಮಾಡಿದೀವಿ, ಅವ್ನಿಗೆ ಏನ್ ಸಮಸ್ಯೆ ಇಲ್ಲ ಅಂತ. ನನ್ಗೆ ಯಾಕೆ ಹೇಳಲಿಲ್ಲ? ಈಗ ಅವನಿಗೆ ಸಂಪೂರ್ಣವಾಗಿ ಒಂದು ಹೆಲ್ತ್ ತುಂಬಾ ದೊಡ್ಡ ಇಶ್ಯೂ ಆಗಿದೆ, ಯಾಕೆ ಹೇಳಲಿಲ್ಲ ನೀವು? ಅಲ್ಲ, ನಾವು ನಿಮ್ಗೆ ಹೇಳ್ಬೇಕು, ಉಡಾಫ್ ಹೇಳ್ತಾರೆ, ನಿಮ್ಗೆ ಹೇಳಬೇಕಾಗಿಲ್ಲ, ನಾವು ವಾರ್ಡನ್ಗೆ ಹೇಳಿದೀವಿ, ಮತ್ತೆ ಪ್ರಿನ್ಸಿಪಲ್ಗೆ ಹೇಳಿದೀವಿ, ಅವ್ರು ಹೇಳ್ಬೇಕು ನಿಮ್ಗೆ ಅಂತ. ಮತ್ತೆ ನನಗೆ ಮಗು ಹುಷಾರಿಲ್ಲ ಕರ್ಕೊಂಡೋಗಿ ಅಂತ ಹೇಳಿದ್ ನೀವಲ್ವಾ? ನನಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಜ್ವರ ಅಂದ್ರಿ, ಮತ್ತೆ ನಿಜವಾದ ರೀಸನ್ ಹೇಳಿ ನನಗೆ ಕಳಿಸ್ಬೇಕಲ್ವಾ? ಯಾಕೆ ನೀವು ನಿಜವಾದ ರೀಸನ್ ನನಗೆ ಹೇಳಿಲ್ಲ ಅಂದ್ರೆ ಮುಂದೆ ಉಡಾಫೆ ಮಾತು, ಸ್ವಲ್ಪ ಜೋರಾಗಿ ಮಾತಾಡೋದಲ್ಲ ಆಯ್ತು. ನಾನು ಹೇಳಿದೆ, ನೀವು ಜೋರಾಗೆಲ್ಲ ಮಾತಾಡಿದ್ರೆ ನಾನು ಈಗಲೇ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ, ನಾನು ಸತ್ಯ ಇರೋದು ತಿಳ್ಕೊಳ್ಳೋಕೋಸ್ಕರ ಫೋನ್ ಮಾಡಿದ್ದೀನಿ ಅಂತ ಹೇಳಿದೆ. ಅಲ್ಲಿ ಸುಮ್ಮನೆ ಆಯ್ತು. ವಾರ್ಡನ್ನು ಕೂಡ ಸರಿಯಾದ ಉತ್ತರ ಕೊಡ್ಲಿಲ್ಲ ನನಗೆ. ಉಡಾಫೆಯಲ್ಲೇ ಮಾತಾಡಿದ್ರು, ಅಂದ್ರೆ ತಪ್ಪಿಸ್ಕೊಳ್ಳೋಂಥದ್ದು. ಉಡಾಫೆ ಅಂತಂದ್ರೆ ನನ್ನ ಮೇಲೆ ಜಬರ್ದಸ್ತ್ ಅಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ, ನಾನು ಮಾಡಿದ್ರೆ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ. ನಾನು ಕೇಳಿದ್ದು, ನೀವು ಅಪರಾಧ ಮಾಡಿಲ್ಲ ಅಂದ್ರೆ ವಿಷಯ ತಿಳ್ಸಕ್ಕೇನು? ನೀವು 6-7 ದಿವಸ ಮುಂಚೆ ವಿಷಯ ತಿಳಿಸಿದ್ರೆ ಇಮಿಡಿಯೇಟ್ ಅವ್ರಿಗೆ ಟ್ರೀಟ್ಮೆಂಟ್ ಆಗಿದ್ರೆ ರೂಲ್ಸ್ ಪ್ರಕಾರ ನೀವು ಅಡ್ಮಿಟ್ ಮಾಡ್ಬೇಕಿತ್ತು ಅವ್ರನ್ನ. ಇವ್ರು ಅಡ್ಮಿಟ್ ಇವ್ರ ತತ್ತನ ಮನೆ ಅವ್ರ ಅಪ್ಪನ ಮನೆ ದುಡ್ಡು ಅಂತ ಅನ್ಕೊಳ್ಳಲ್ಲ, ಸರ್ಕಾರದ ಅದು ಇದಾಗಿದೆ. ಡಿ ಹತ್ರ ಮಾತಾಡಿದ್ದೀನಿ, ಸರ್ ನನಗೆ ತಿಳಿಸಿದ್ರೆ ಇಮಿಡಿಯೇಟ್ ಅಡ್ಮಿಷನ್ ಮಾಡಿಸ್ತಾ ಇದ್ದೆ, ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ವಿ ಅಂತ. ಡಿಡಿಗೆ ತಿಳಿಸಿಲ್ಲ. 2ನೇ ಆಗಿರೋ ಇನ್ಸಿಡೆಂಟ್ಗೆ 6ನೇ ತಾರೀಕು ಡಿಡಿ ಮೀಟಿಂಗ್ ಕರೆದಿದ್ದಾರೆ ಜನರಲ್ ಆಗಿ, ಯಾವ್ಯಾವ ಹಾಸ್ಟೆಲ್ ಏನೇನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಕ್ಕೆ. ಅವತ್ತು ಕೇಳಿದಾರೆ ಏನೋ ಸಮಸ್ಯೆಗಳಿದಾವೆ ಹಾಸ್ಟೆಲ್, ಹುಡುಗರು ರ್ಯಾಗಿಂಗ್ ಇದೆ ಎಲ್ಲ ಕೇಳಿದ್ದಾರೆ. ಏನೂ ಇಲ್ಲ, ಅವತ್ತು ಹೇಳಿಲ್ಲ, ಡಿಡಿಗೂ ಹೇಳಿಲ್ಲ. ಇವರು ಮುಚ್ಚಿಡೋ ಉದ್ದೇಶ ಏನು ಅಂತ, ಆ ಹುಡುಗರನ್ನ ರಕ್ಷಣೆ ಮಾಡುವಂಥದ್ದು, ಆ ಹುಡುಗರದ್ದು ಏನೋ ಪ್ರಭಾವ ಇದೆ ಹಿಂದ್ಗಡೆ, ಆ ಪೇರೆಂಟ್ಸ್ ಇಂದ ಇವರು ಏನಾದ್ರು ಲಾಭ ಮಾಡ್ಕೊಂಡಿದಾರ, ಇವೆಲ್ಲ ಅನುಮಾನಗಳಿದಾವೆ ನನಗೆ. ಸೊ ಹಂಗಾಗಿ ಇಲ್ಲಿವರೆಗೂ ಅವ್ರು ವಿಷಯ ತಿಳಿಸಿಲ್ಲ ಅಂದ್ರೆ ಅದು ಇನ್ನೊಂದು 2-3 ದಿವಸ ಬಿಟ್ಟಿದ್ರೆ ವಿಷಯ ಜಾಸ್ತಿ ಆಗ್ತಿತ್ತಲ್ಲ ದೇಹದಲ್ಲಿ. ಟ್ರೀಟ್ಮೆಂಟ್ ಕಾರಣನೇ ಗೊತ್ತಿಲ್ಲದೆ ಡಾಕ್ಟರ್ ಯಾವ್ದೋ ಕಾಯಿಲೆಗೆ ಏರ್ಕೊ ಕೊಡ್ತಾ ಇದ್ರೆ ಮೊದಲು ದೇಹದಲ್ಲಿರೋ ವಿಷ ತೆಗಿಬೇಕು ಆಚೆಗೆ.
ಆಮೇಲೆ ಟ್ರೀಟ್ಮೆಂಟ್. ವಿಷಾನ ಇಟ್ಬಿಟ್ಟು ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಈ ಕೆಳಗಡೆ ಬೆಂಕಿ ಇಟ್ಟು ಮೇಲ್ಗಡೆ ನೀರು ಕುದಿಸಿ ತಣ್ಣೀರ್ ಹಾಕ್ದಂಗೆ ಆಗ್ತದೆ. ಬೆಂಕಿ ಹರಿಸ್ಬೇಕಾಗಿರೋದು. ಸೊ ಅದು ಹೇಳಿದ್ರೆ ಇವ್ರು ಏನ್ ಮಾಡಿದ್ರು ಇಲ್ಲ ಉಡಾಫೆ ಉಡಾಫೆ ಉಡಾಫೆ. ಹೌದು ನಾವು ಮಾಡಿ ತಪ್ಪು ಅಂತ ಒಪ್ಕೊಂಡಿದ್ರು ಕೊಡೋದು ಇಲ್ಲ, ಏನೋ ಇದ್ರಲ್ಲಿ ಇದೆ. ಸೊ ಹಂಗಾಗಿ ನಾನು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಹುಡುಗರು ಅದನ್ನು ಕೊಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಅಡ್ವರ್ಟ್ ಮಾಡ್ರೆ ಅದು ಕಳ್ಳಿ ಹಾಲು ಕುಡಿಸೋದು ಅದೇನು ಸತ್ತೇ ಹೋಗ್ತಾರೆ ಮಕ್ಕಳು. ಅದು ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಸಾಯಿಸಾಗಿ ಕಳ್ಳಿ ಹಾಲು ಕುಡಿಸ್ತಾರೆ, ಹಾಲು ಕುಡಿಸಿ ಸಾಯಿಸ್ತಾರೆ. ಸೊ ಅಂತ ಕೆಲಸ ಇವ್ರು ಮಾಡಿದ್ದಾರೆ. ಬಹಳ ಕ್ರೌರ್ಯ ಇದು. ಇದನ್ನ ಮುಚ್ಚಿಕಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಆ ಕೊಲೆ ಪ್ರಯತ್ನದಲ್ಲಿ ಅಥವಾ ಹುನ್ನಾರದಲ್ಲಿ ಇವರು ಕುಮ್ಮಕ್ಕಿದೆ ಅಂತ ಆಯ್ತು. ಸೊ ಹಂಗಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ನವರು ಎನ್ಕ್ವೈರಿ ಮಾಡೋಕೆ ಇವಾಗ ಶುರು ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಎನ್ಕ್ವೈರಿ ಮಾಡಿ, FIR ಮಾಡಿ, ಫಸ್ಟ್ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿ, ಎಲ್ಲರೂ ಸಂಬಂಧಪಟ್ಟವರು ನೀವು ಎನ್ಕ್ವೈರಿ ಮಾಡಿ.